टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। पूज्य ಶ್ರೀ ಚರಣರ ದಿವ್ಯ ಸಾನ್ನಿಧ್ಯದಲ್ಲಿ ಸಮಾಜದ ಬಂಧುಗಳು ನನಗೆ ನೀಡಿರುವಂತ ಈ ಆತ್ಮೀಯ ಗೌರವಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಪ್ರಾರಂಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೇನೆ, ಸಾಧನೆ ಮಾತನಾಡಬೇಕು, ಮಾತನಾಡೋದೇ ಸಾಧನೆ ಆಗಬಾರ್ದು ಅಂತ. ಈ ಧ್ಯೇಯದೊಂದಿಗೇನೆ ನನಗೆ ಇವತ್ತು 83 ವರ್ಷ ಮುಗಿತಾ ಇದೆ. ರಾಜ್ಯದ ಉದ್ದಗಲಿಕ್ಕೆ ಓಡಾಟ ಮಾಡಿ ರಾಜ್ಯದ ಜನ, ವಿಶೇಷವಾಗಿ ಅನ್ನ ಕೊಡುವಂಥ ಅನ್ನದಾತ ರೈತ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥವನು ನಾನು. ಇವತ್ತು ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ನಗರ ಹೇಗಿತ್ತು, ಈಗ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅನ್ನೋದೇ ನಿಮಗೊಂದು ಉದಾಹರಣೆ. ಆದರೆ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಗೆ ಹೋದರೂ ಸಹ ಆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಭಿವೃದ್ಧಿ ಮಾಡೋದರಲ್ಲಿ ಯಶಸ್ವಿ ಆಗಿದ್ದೇನೆ ಅನ್ನುವಂಥ ಒಂದು ಸಮಾಧಾನ, ತೃಪ್ತಿ ನನಗೆ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಲೋಕಸಭೆಯಲ್ಲೂ ಕೆಲಸ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು. 7-8 ಬಾರಿ ಶಿಕಾರಿಪುರ ತಾಲೂಕಿನ ಜನರ ಆಶೀರ್ವಾದದಿಂದ ಶಾಸಕನಾಗಿ, ಮುಖ್ಯಮಂತ್ರಿಯಾಗಿ ನಿಮ್ಮ ಸೇವೆ ಮಾಡುವಂಥ ಅವಕಾಶವನ್ನು ಈ ನಾಡಿನ ಜನ ನೀವೆಲ್ಲ ನನಗೆ ಮಾಡಿಕೊಟ್ಟಿದ್ದೀರಾ. ಅದಕ್ಕಾಗಿ ಜೀವನದ ಉದ್ದಗಲಕ್ಕೂ ಸಹ, ಬದುಕಿನ ಕೊನೆ ಉಸಿರಿರೋವರೆಗೂ ಸಹ ನಾನು ಶಿಕಾರಿಪುರ ತಾಲೂಕಿನ ಜನತೆಗೆ, ಶಿವಮೊಗ್ಗ ಜಿಲ್ಲೆಯ ಜನತೆಗೆ ನಾನು ಋಣಿಯಾಗಿದ್ದೇನೆ. ನಿಮ್ಮ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಆನಂದ, ಸಂತೋಷ ತರುವಂಥ ಸಂಗತಿ ಅಂತ ಹೇಳಿದ್ರೆ, ರಾಜ್ಯದ ಬಹುತೇಕ ಜಲಾಶಯಗಳು ತುಂಬಿ ತುಳುಕ್ತಾ ಇದೆ. ರಾಜ್ಯಕ್ಕೆ ಅನ್ನ ಕೊಡುವಂಥ ಅನ್ನದಾತ ನೆಮ್ಮದಿಯಿಂದ, ಗೌರವದಿಂದ, ಸ್ವಾಭಿಮಾನದ ಬಾಳಿ ಬದುಕುವಂಥ ಒಂದು ವಾತಾವರಣ ಇವತ್ತಿರುವಂಥದ್ದು ನಮ್ಗೆ ಹೆಮ್ಮೆ ತರುವಂಥ ಸಂಗತಿ. ಬಹುಶಃ ಆ ನೇಗಿಲು ಯೋಗಿ ರೈತ ಈ ತುದಿಯಿಂದ ಆ ತುದಿಯವರೆಗೂ ನೇಗಿಲನ್ನು ಉಳುಮೆ ಮಾಡ್ತಾನಲ್ಲ, ಅವನ ಪರಿಶ್ರಮ, ಶ್ರಮಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಆ ರೀತಿಯ ಒಂದು ಪರಿಶ್ರಮದ ಪ್ರತಿಫಲವಾಗಿ ನಾವು ನೀವೆಲ್ಲ ನೆಮ್ಮದಿಯಿಂದ, ಗೌರವದಿಂದ ಜೀವನ ನಡೆಸ್ತಾ ಇದ್ದೇವೆ. ಉಳುವ ಯೋಗಿಯನೋರಲ್ಲಿ ಅನ್ನುವಂಥ ಹಾಡನ್ನು ಹಾಡಿದ್ರು. ಅದು ಕೇವಲ ಹಾಡಲ್ಲ, ಆ ರೈತನ ನಿಜವಾದ ಬದುಕಿನ ಒಂದು ಸ್ಥಿತಿಯನ್ನು ಆ ಸಂದರ್ಭದಲ್ಲಿ ನಾನು ಈ ನೇಗಿಲ ಯೋಗಿ ಹಾಡನ್ನು ಕಟ್ಟುವಂಥ ಪ್ರಯತ್ನ ಮಾಡಿದ್ದೆ. ಅದು ನನ್ನ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ,